ದಲಿತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದ್ದಾರೆ ಮುನಿರಾಜು. ಬೆಂಗಳೂರು ಕಂದಾಯ, ಗೃಹ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಅಧಿಕಾರಿಗಳು ದಲಿತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದ್ದು, ಸತತ ಅನ್ಯಾಯವೆಸಗುವುದನ್ನು ಕಾಯಕವಾಗಿಸಿಕೊಂಡಿದ್ದಾರೆ ಎಂದು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಮುನಿರಾಜು ಕಿಡಿಕಾರಿದರು. ಸೋಮವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ನಗರ ಜಿಲ್ಲೆಯ ಭೂದಾಖಲೆಗಳ ಉಪನಿರ್ದೇಶಕ ಸುಜಯ್ ಕುಮಾರ್ ಅವರ ವ್ಯಾಪ್ತಿಗೆ ಬರುವ 5 ತಾಲೂಕುಗಳಲ್ಲಿನ ದಲಿತ ಸಮುದಾಯಕ್ಕೆ ಸೇರಿದ ಅಧಿಕಾರಿಗಳ ಮೇಲೆ ಜಾತಿ ಧೋರಣೆಯನ್ನು ಅನುಸರಿಸುತ್ತಿದ್ದು, ಅಮಾಯಕರನ್ನು ಅಮಾನತುಗೊಳಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಮಧ್ಯರಾತ್ರಿ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವ, ಬೆದರಿಕೆ ಒಡ್ಡುತ್ತಿದ್ದಾರೆ. ತಾವೇ ಕಚೇರಿಯಲ್ಲಿ ಸರಿಯಾಗಿ ಇರದೆ ಈ ರೀತಿಯ ನಡವಳಿಕೆ ತೋರುತ್ತಿರುವುದನ್ನು ಉನ್ನತಾಧಿಕಾರಿಗಳು ಗಮನಿಸಿದೆ. ಜಾಣ ಕುರುಡು ತೋರುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಂಡಿಕೊಡಿಗೆಹಳ್ಳಿ ಗ್ರಾಮದಲ್ಲಿ ದಲಿತರು ವಾಸಿಸುವ 2 ಬದಿಗಳಲ್ಲಿ ಕಿರಿದಾದ ರಸ್ತೆ ಇದ್ದು, ಇಲ್ಲಿ ಬಿಎಂಆರ್ಸಿಎಲ್ ಮತ್ತು ಗೆಲ್ ಗ್ಯಾಸ್ ಕಾಮಗಾರಿಗಳನ್ನು ಅನುಮತಿ ಪಡೆದ ಅಧಿಕೃತ ಗುತ್ತಿಗೆದಾರರಿಗೆ ನೀಡದೆ ಖಾಸಗಿ ವ್ಯಕ್ತಿಗಳಿಗೆ ನೀಡಲಾಗಿದ್ದು, ಇವರುಗಳು ಗೂಂಡಾಗಳನ್ನು ಇಟ್ಟುಕೊಂಡು ಅಮಾಯಕ ದಲಿತರಿಗೆ ಬೆದರಿಕೆಗಳನ್ನು ಒಡ್ಡಿ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾರೆ. ಈ ವಿಚಾರವನ್ನು ಗೃಹ ಇಲಾಖೆಯ ಉನ್ನತಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪೊಲೀಸರು ಕೇವಲ ಸಬೂಬು ಹೇಳಿ ಕಳುಹಿಸುವ ಕೆಲಸವನ್ನು ಮಾತ್ರ ಮಾಡುತ್ತಿದ್ದಾರೆ ಎಂದು ದೂರಿದರು. ಇವತ್ತು ಎಲ್ಲ ಬೀದಿ ವ್ಯಾಪಾರಗಳು ಮಾಡಬೇಕಾದ್ರೆ ಎಲ್ಲ ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ. ಇವತ್ತು ನಾವು 2 ವಿಚಾರಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೀವಿ. 2 ವಿಚಾರಗಳೇನೆಂದರೆ, ಮೊದಲನೇದಾಗಿ ನಾವು ಕಂದಾಯ ಇಲಾಖೆಯಿಂದ ಆಗ್ತಿರುವಂಥ ಅನ್ಯಾಯಗಳನ್ನು ಖಂಡಿಸಿ ನಾವು ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರನ್ನ ಇಮಿಡಿಯೇಟ್ಲಿ ವರ್ಗಾವಣೆ ಮಾಡಬೇಕು. ಅವ್ರು ಏನೇನು ಅನ್ಯಾಯಗಳು ಮಾಡಿದ್ರೆ ಅದನ್ನ ಖಂಡಿಸಿ ಅವ್ರ ಮೇಲೆ FIR ಹಾಕಿ ಅವ್ರನ್ನ ಜೈಲು ಕಟ್ಟಬೇಕು ಅನ್ನೋದು ಮೊದಲನೇ ಒಂದು ವಿಚಾರ. ಆಮೇಲೆ KT ಶ್ರೀನಿವಾಸು ಮತ್ತು ಆಮೇಲೆ ಭಾನುಪ್ರಕಾಶ್ ಅನ್ನೋರು ಇವ್ರಿಗೆ ಬಂದು ಯಾರಿಗೆ ನಮ್ಮ ಸುಜಯ್ ಕುಮಾರ್ ಅವರಿಗೆ ಬೆಂಬಲ ಕೊಟ್ಕೊಂಡು ಇಡೀ ಹಳೆ ಕೆಲಸಗಳು ಏನೇನಿದೆ ಅಂತೇಳಿ ಅವ್ರು ಬೆಂಬಲ ಕೊಟ್ಕೊಂಡು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ವ್ಯವಸ್ಥಿತವಾಗಿ ಅದು ನಿಲ್ಲಬೇಕು. ಆಮೇಲೆ ನಂತರ ಬಂದುಬಿಟ್ಟು ನಮ್ಮ ಒಂದು ಈ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ತಗೊಂಡ್ರೆ ಕಿಶೋರ್ ಅನ್ನೋ ಒಬ್ಬ ಪಾಸ್ಟರ್ ಆಗಿ ವ್ಯವಸ್ಥಕರ ಬಗ್ಗೆ ಸೆಂಟ್ ಜೇಮ್ಸ್ ಸ್ಕೂಲಲ್ಲಿ ಒಂದು ಅವ್ಯವಹಾರಗಳು ಮಾಡಿಕೊಂಡು ಆಮೇಲೆ ಕಾನೂನು ಚೌಕಟ್ಟಲ್ಲಿ ಹೆಣ್ಮಕ್ಳನ್ನೆಲ್ಲ ವರ್ಗಾವಣೆ ಮಾಡೋದು, ಶಿಕ್ಷಕರಿಗೆಲ್ಲ ಕಿರುಕುಳ ಕೊಡೋದು, ಅವ್ರನ್ನ ಜಾತಿ ನಿಂದನೆ ಮಾಡೋದು, ಈ ವಿಚಾರದಲ್ಲಿ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಇದುವರೆಗೂ ಅವ್ರ ಬಗ್ಗೆ ಗಮನ ಹರಿಸಿಲ್ಲ. ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿರ್ತಕ್ಕಂಥ ವಿಲ್ಸನ್ ರೆಡ್ಡಿ ಮತ್ತು ಜಸಿಂತಾ, ಆಮೇಲೆ ಬಂದ್ಬಿಟ್ಟು ಇನ್ನೂ ಹಲವಾರು ಹೇಳ್ಬಾರ್ದು ನಾವು ಅವ್ರಿಗೆಲ್ಲ, ಆಮೇಲೆ ಆಲ್ಬರ್ಟ್ ಅನ್ನೋರು, ತಿರ್ಗಿ ಆಮೇಲೆ ಪವಿತ್ರ ಮತ್ತು ಅರ್ಚನಾ ಇವರೆಲ್ಲ ಸೇರ್ಕೊಂಡು ರೆಡ್ಡಿ ಸಮುದಾಯದವರೆಲ್ಲನೂ ಮಕ್ಕಳನ್ನ ಮುಂದೆ ಇಟ್ಕೊಂಡು ಸ್ಕೂಲ್ಗಳನ್ನ ಮೇಂಟೈನ್ ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಬಿಟ್ಟಿದ್ದಾರೆ. ಸುಮಾರು ಇದು ಅನ್ಯಾಯ ಮಾಡ್ತಾರೆ. ಈ ವಿಚಾರನ ಅವ್ರು ಬಿಷಪ್ ಅನ್ನೋರು ಯಾರು ಸೀನಿಯರ್ ಇರ್ತಾರೋ ಅವ್ರ ವಿಚಾರಗಳಿಗೆ ಗೊತ್ತಾಗಲ್ಲ. ಎಲ್ಲೋ ಒಂದು ಸ್ಕೂಲ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಅವ್ರಿಗೆಲ್ಲ ಮರಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಸ್ಕೂಲನ್ನು ಕ್ಲೋಸ್ ಮಾಡಿಸ್ಬೇಕು. ಆಮೇಲೆ ಈ ಒಂದು ಚರ್ಚ್ಗಳಿಗೆ ಮತ್ತು ಆಮೇಲೆ ಒಂದು ಯಾವ ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಸರ್ಕಾರದಿಂದ ಅನುಮತಿ ಕೊಟ್ಟಿರ್ತಾರೋ ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ವ್ಯವಸ್ಥಿತ ನಡೀತಾವ್ರಲ್ಲ ಅಂತ ಗೊತ್ತಾಗಬೇಕು. ಆಮೇಲೆ ಸರ್ಕಾರದ ಕಾನೂನನ್ನು ಉಲ್ಲಂಘಿಸಿ ಮಕ್ಕಳ ಹತ್ರ ಹೆಚ್ಚಿನ ರೀತಿಯಲ್ಲಿ ಡೊನೇಟ್ ಕನೆಕ್ಷನ್ ಮಾಡ್ತಾರೆ. ನಮ್ಮ ಹಿಂದೂಗಳವರು ಯಾರನ್ನು ಕ್ರಿಶ್ಚಿಯನ್ ಸ್ಕೂಲ್ಗೆ ಸೇರಬಾರ್ದು, ಸೇರಾಕೆ ಹೋಗ್ಬೇಡಿ. ಯಾಕಂದರೆ ಇವ್ರು ಈ ಥರ ನಮ್ಮ ದುಡ್ಡನ್ನ ತೊಗೊಂಡು ಸರ್ಕಾರದ ಸವಲತ್ತುಗಳನ್ನ ಅವ್ರು ಪಡ್ಕೊತಾರೆ. ಆಮೇಲೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಮತಾಂಧ ಹೊಂದಿರೋರಿಗೆ ಬಾಲಕೃಷ್ಣ ಆಯೋಗ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಒಳ್ಳೆ ಜಡ್ಜ್ಮೆಂಟ್ ಕೊಡ್ತಾರೆ. ಆ ಜಡ್ಜ್ಮೆಂಟ್ ಅಡಿಯಲ್ಲೇ ನಡಿಬೇಕಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಹೇಳಿಕೆಗಳನ್ನು ಕೊಡ್ತಾ ಇದ್ವಿ. ಸುಜಯ್ ಕುಮಾರ್ನ ಜೈಲು ಕಟ್ಟಬೇಕು. ಆಮೇಲೆ ಅಮೃತಹಳ್ಳಿ ಪೊಲೀಸರು ಇಮಿಡಿಯೇಟ್ಲಿ ಲೋಕೇಶು ಮತ್ತು ಆಮೇಲೆ ಇನ್ನೊಬ್ಬರು ಬಾಲಾಜಿ ಅಂತಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ನಾವು ಒಬ್ಬ ಅಂಬರೀಷ್ ಅಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಎಲ್ಲಿಗೆ ಹೋದ್ರು ಅಂತ ಹೇಳಿದ್ರೆ ಅವ್ರು ದುರಂಕರವಾಗಿ ಹೇಳ್ತಾರೆ ಮನೆಗೆ ಹೋದ್ರಿ ಅಂತೇಳಿ ಒಬ್ಬ ಪೊಲೀಸ್ ಅಧಿಕಾರಿನ ತಿರಸ್ಕರಿಸಿರೋದು ಖಂಡಿಸ್ತೀವಿ. ಇದು ಆ ಇಬ್ಬರು ಪೊಲೀಸ್ ಅಧಿಕಾರಿನ ACP ಅವರು ಮತ್ತು DCP ಅವರು ಇವತ್ತು ಚಂದನ್ ಕುಮಾರ್ ಅಂತ ಒಳ್ಳೆ ಆಫೀಸರ್ ಬಂದವ್ರೆ, ಮಿಥುನ್ ಕುಮಾರ್ ಅಂತ ಹೇಳಿ DCP ಸಾಹೇಬರು ಇದ್ದಾರೆ. ಆಮೇಲೆ ಇವರು ಭಾಳ ಯಶಸ್ವಿಯಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ಇವ್ರಿಗೆ ಎಲ್ಲ ಅನ್ಯಾಯ ಆಗಿದೆ, ವ್ಯವಸ್ಥೆ ಖಂಡಿಸಬೇಕು. ಇದೆಲ್ಲ ವ್ಯವಸ್ಥಿತವಾಗಿ ಆಗ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ವಿಚಾರವನ್ನು ಪ್ರಚಾರಗೊಳಿಸ್ತೇನೆ. ಸರ್, ನಮ್ಮ ಹೆಸರು BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ಜೈ ಭೀಮ್.